ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಇವಾಗ ಅಲ್ಲಿಂದೆಲ್ಲ ಡ್ಯಾನ್ಸರ್ಸ್ನ ಕರೆಸಿದ್ರಿ, ಆ ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಯ್ತು, ಒಳ್ಳೆ ರೀಲ್ಸ್ಗಳು ಮಾಡಿದ್ರು, ಎಲ್ಲರೂ ಡ್ಯಾನ್ಸ್ ಬರದವರು ಕೂಡ ರೀಲ್ಸ್ ಮಾಡಿ ಸಂಭ್ರಮಿಸಿದ್ರು. ಅದನ್ನೆಲ್ಲ ನೀವು ನೋಡುವಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಸರ್? 2 ಹಾಡು ಆಲ್ರೆಡಿ ನಾವು ನೋಡಿದೀವಿ, ಖುಷಿ ಪಟ್ಟಿದೀವಿ, ಇನ್ನು ಎಷ್ಟು ಹಾಡುಗಳಿದಾವೆ? ಫಿಲ್ಮ್ ನನಗೆ ಸಾಂಗ್ಸ್ ಮಾಡೋಕ್ಕೆ ಜಾಸ್ತಿ ಜಾಗ ಸಿಕ್ಕಿಲ್ಲ ಮೇಡಮ್. ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಇದೆ, ಅದು ವಿ ಆರ್ ಡಿಸೈಡಿಂಗ್ ಆನ್ ಇಟ್ ಏನು ಮಾಡೋದು ಅನ್ನೋದು. ಬಟ್ ಇಟ್ ಕಮ್ಸ್ ಇನ್ ದ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ. ಆ್ಯಂಡ್ ಮೇಯ್ನ್ ನಮ್ಮ ಆಫ್ರೋ ಟಪಾಂಗ್ ಅನ್ನೋದು ಇನ್ವಿಟೇಷನ್ ಪ್ರಮೋಷನಲ್ ಸಾಂಗ್. ಆ್ಯಂಡ್ ಇನ್ನು ಭಾಳಷ್ಟು ಸಾಂಗ್ಗಳೆಲ್ಲ ಹಿಂದೆ ಬರ್ತಾ ಇರುತ್ತೆ, ನಿಮಗೆ ಬಂತು ಹೋಯ್ತು ಅಂತ ಗೊತ್ತಾಗೋದಿಲ್ಲ. ತಾರಾಬಳಗ ನಮ್ಗೆ ಸುಧಾರಾಣಿ ಮೇಡಮ್ ಇದ್ದಾರೆ ಅನ್ನೋದು ತುಂಬಾ ಸಸ್ಪೆನ್ಸ್ ಆಗಿ ಉಳಿದ್ಬಿಟ್ಟಿತ್ತು. ಇಲ್ಲಿ ವೇದಿಕೆಯಲ್ಲಿ ನೋಡಾಗ್ಲೇ ಇವರು ಇದಾರ ಅಂತ ಅವರು ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ. ಇವ್ರನ್ನೆಲ್ಲ ಬಿಟ್ಟು ಇನ್ನು ಯಾರ್ಯಾರು ಇದ್ದಾರೆ ಸರ್? ಇಲ್ಲ, ನೀವು ನೋಡಿದ್ರಲ್ಲ ಅಷ್ಟೇ, ಯಾರಿಲ್ಲ. ಇನ್ನು ಮತ್ತೆ ಏನಾದ್ರು ಒಳಗೆ ಮಾಹಿತಿಗಳು, ಇನ್ನರ್ ಮಾಹಿತಿ ಎಲ್ಲ ನೆನ್ನೆ ಟ್ರೇಲರ್ ಜೊತೆ ರಿವೀಲ್. ಕೆಲವರಲ್ಲಿ ಇನ್ನೊಂದು ಸಸ್ಪೆನ್ಸ್ ಆಗಿ ಇಟ್ಕೊಳ್ತಾರಲ್ಲ, ಆ ಥರದ್ದು ಏನಾದ್ರು ಇಟ್ಕೊಂಡಿದ್ದೀರಾ ಅಂತ? ಅದು ಸಸ್ಪೆನ್ಸ್ಗಳು ತುಂಬಾ ಇದೆ, ಅದು ನೋಡ್ಬೇಕು ಅಂತ. ಸರ್ 45 ಟೈಟಲ್ ಬಗ್ಗೆ ಇವತ್ತಿಗೂ ಕೂಡ ಜನ ಕನ್ಫ್ಯೂಷನ್ ಇದೆ, ಯಾಕೆ ಅದಕ್ಕೆ 45 ಅಂತಾನೆ ಇಟ್ರು ಅಂತ ಹೇಳಬಹುದಾ ಸರ್? ನಮಗೆ ಗೊತ್ತಿರೋ ಪ್ರಕಾರ 45 ಗಂಟೆಯಲ್ಲಿ ನಡೆಯುವ ಕತೆ ಅಂತ ನಾವು ಅನ್ಕೊಂಡಿದೀವಿ. ನಿಮ್ ಕಡೆಯಿಂದ ಹೇಳೋದಾದ್ರೆ ಸರ್? 45 ದಿನ ಮೇಡಮ್. 45 ದಿನ, 45 ದಿನದಲ್ಲಿ ನಡೆಯುವಂಥ ಕಥೆಯನ್ನು ಒಂದು ಅದ್ಭುತವಾಗಿ ತೋರಿಸುವಂಥ ಪ್ರಯತ್ನ. ಎಸ್ ಸರ್, ತುಂಬಾ ವಿಚಾರಗಳನ್ನ ಕೆದಕ್ತಾ ಹೋದ್ರೆ ನೀವು ಎಷ್ಟು ಬೇಕು ಅಷ್ಟೇ ಹೇಳೋದು, ಜಾಸ್ತಿ ಏನು ಹೇಳೋದಿಲ್ಲ. ಸೊ ನೀವು ಜನರಿಗೆ ಥಿಯೇಟ್ರಲ್ಲೇ ಬಂದು ನೋಡುವಂಥ ಸಿನಿಮಾ, ಥಿಯೇಟ್ರಲ್ಲಿ ನೋಡಿದ್ರೆ 100% ಒಂದು ಹ್ಯಾಂಗ್ ಓವರಿಂದ ಹೊರಗಡೆ ಹೋಗ್ತೀವಂತ ಒಂದು ಅದ್ಭುತವಾದ ಸಿನಿಮಾ, ಬನ್ನಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ ಪ್ರೀತಿಯಿಂದ ಕರೆಯೋಲೆ? ಐ ಥಿಂಕ್ ನಾನು ಸೂಫ್ರಮ್ ಸೋ ನಿರ್ಮಾಪಕನಾಗಿದ್ದಾಗ ಒಂದು ಪ್ರಾಮಾಣಿಕ ಕರೆ ನಿಮಗೆ ಕೊಟ್ಟೆ. ಇದು ಹೊಸಬರ ಸಿನಿಮಾ, ನಮ್ಮಿಂದ ಆದಷ್ಟು ಒಳ್ಳೆಯ ಪ್ರಯತ್ನವನ್ನು ನಾವು ಮಾಡಿದ್ದೀವಿ, ನೋಡಿ ನೀವು ಜಡ್ಜ್ ಮಾಡಿ ಅಂತ. ಈ ಸಿನಿಮಾದಲ್ಲಿ ನಾನು ನಿಮ್ಗೆ ಕೊಡುವಂಥ ಕರೆಯಲು ಏನಂತ ಹೇಳಿದ್ರೆ, ನಾವು ಶಿವಣ್ಣ ಅವರನ್ನ, ಉಪೇಂದ್ರ ಅವರನ್ನ ನಮ್ಮ ಬದುಕಿನುದ್ದಕ್ಕೂ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಸಿನಿಮಾ ಅವರನ್ನ ಇನ್ನಷ್ಟು ಸೆಲೆಬ್ರೇಟ್ ಮಾಡುವಂಥ ಸಿನಿಮಾ, ಜೊತೆಗೆ ಸೆಲೆಬ್ರೇಷನ್ ಮಾತ್ರ ಅಲ್ಲದೆ ಅದನ್ನು ಕೂಡ ಮೀರಿರುವಂಥ ಒಂದು ಅನುಭವವನ್ನು ಕಟ್ಕೊಡುವಂಥ ಹೊಸ ಪ್ರಪಂಚ 45. ಹಾಗಾಗಿ ಯಾವಾಗೆಲ್ಲ ಭಿನ್ನ ಮತ್ತು ಹೊಸ ಸಿನಿಮಾಗಳನ್ನು ನಾವು ಮಾಡಿದ್ದೀವಿ, ಆಗ ನೀವು ಸಪೋರ್ಟ್ ಮಾಡಿದ್ದೀರಾ, ಈ ಸತಿ ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ನಂಬಿಕೆಯೊಂದಿಗೆ ಬನ್ನಿ ಥಿಯೇಟರ್ ಸಿಗೋಣ. ಥ್ಯಾಂಕ್ ಯು. ಉಪ್ಪಿ ಸರ್ ಬಗ್ಗೆ ಹೇಳಿ ಸರಿ, ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳು, ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತಿದ್ರು, ಆ್ಯಂಡ್ ಈ ಸಿನಿಮಾದ ಬಗ್ಗೆ ಅವ್ರಿಗಿರುವಂಥ ಕನಸು, ಆಸೆ. ಉಪ್ಪಿ ಸರ್ ಅವರು ಫಸ್ಟ್ ಟೈಮ್ ಕತೆ ಕೇಳಿ 10 ಮಿನಿಟ್ಸಲ್ಲಿ ಅವ್ರು ಆ ರೂಮಿಂದ ಆಚೆ ಬರೋಷ್ಟರಲ್ಲಿ ಈ ಸೈಡ್ ಓಕೆ ಪ್ರೊಡ್ಯೂಸರ್ಗೆ ಹೇಳ್ಬಿಡಿ ಗುರುವೆ ಮಾಡ್ತೀನಿ ಅಂತ. ಅವತ್ತಿಂದನೇ ಹೈ ಎಕ್ಸೈಟ್ಮೆಂಟು. ಆ್ಯಂಡ್ ಅವ್ರ ಕಣ್ಣಲ್ಲಿ ಯಾವಾಗಲೂ ನಮ್ಮನ್ನು ನೋಡಿದಾಗ ಒಂದು ಮಮಕಾರ ಯಾವಾಗಲೂ ಇರುತ್ತೆ, ಯಾಕಂದರೆ ಹೀ ಈಸ್ ಅ ಡೈರೆಕ್ಟರ್, ಹಿ ನೋಸ್ ಎವ್ರಿಥಿಂಗ್. ಒಬ್ಬ ಏನೋ ಕನ್ಸ್ಯೂಮ್ ಮಾಡ್ತಾ ಇದ್ದಾಗ ಅವನ ತಲೆಯಲ್ಲಿ ಏನು ಹೋಗುತ್ತೆ ಅನ್ನೋದು ರೀಡ್ ಮಾಡೋಷ್ಟು ಇದಿರುತ್ತೆ. ಅಟ್ ದ ಸೇಮ್ ಟೈಮ್ ಒಬ್ಬ ಗುರು ಇರ್ತಾರೆ ಒಳಗಡೆ, ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಏನಾದರೂ ಆದರೆ. ಆ್ಯಂಡ್ ಏನೇ ಹೇಳಿದ್ರು ಅವ್ರು ಹೇಳ್ತಾರೆ, ಗುರುವೇ ನಂಗೆ ಹಿಂಗೆ ಅನ್ನಿಸ್ತಿದೆ, ಬಟ್ ನೀನೇನು ಚೇಂಜ್ ಮಾಡ್ಕೊಂಬಿಡ, ಇನ್ನೋಸೆಂಟ್ ಹೋಗ್ಬಿಡುತ್ತೆ, ನಾನು ತುಂಬ ಏನೇನೋ ಅಂದ್ಬಿಡ್ತೀನಿ, ಸುಮ್ಮನೆ ಹೇಳೋದಂತೀನಿ, ಓಕೆ ಅಂದರೆ ನೋಡಿ ಅಂತ. ಆ ಥರ ತುಂಬ ಗೈಡ್ ಮಾಡಿದ್ದಾರೆ. ಬಟ್ ಕೆಲವು ಶಾರ್ಟ್ಸ್ ಎಲ್ಲ ಅವ್ರಿಗೂ, ಇವಾಗ ಟ್ರೇಲರಲ್ಲಿ ಇದ್ದಿದ್ದು ಶಾರ್ಟು, ಆ ಹಾಲು ಇಟ್ಬಿಟ್ಟು ಲಿಕ್ ಮಾಡಬೇಕು, ಹೆಂಗೆ ಹೇಳೋದು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ಗೆ? ಏನು ಹೇಳಿ, ನಾನು ಎಲ್ಲ ಇಟ್ಟು ರೆಡಿ ಮಾಡಿದ್ದೆ, ಬಂದರು ಕಾಸ್ಟ್ಯೂಮ್ ಹಾಕೊಂಡು, ನಾನು ನಾಯಿ ಸರ್ ಹಿಂಗೆ ಮಾಡ್ಬೇಕು ಸರ್ ಅಂತ. ಏನು ಗುರು ಅಂದರು. ಸರಿ ಹಾಲಿದೆ ಸರ್, ನೀವೊಂದು ಕೆಲಸ ಮಾಡಿ, ಆ ಹಾಲು ನಿಮಗೆ ಲಿಕ್ ಮಾಡೋಕ್ಕೆ ಕಷ್ಟ ಆದರೆ ಸುಮ್ಮನೆ ನಾಲ್ಗೆಲ್ಲಿ ಹಿಂಗೆ ಅನ್ನಿ ಸರ್, ಪರವಾಗಿಲ್ಲ. ನಾಲ್ಗೆಲ್ಲಿ ಹಿಂಗೆ ಅಂದರೆ ಅದು ಹೆಂಗೆ ವರ್ಕ್ ಆಗುತ್ತೆ? ಇಲ್ಲ ಐ ಹ್ಯಾವ್ ಟು ಡ್ರಿಂಕ್ ಇಟ್, ಇಲ್ಲ ಅಂದರೆ ಕ್ಯಾರೆಟ್ ವರ್ಕ್ ಆಗೋಲ್ಲ ಅಂದ್ಬಿಟ್ಟು ಕೂತ್ಕೊಂಡು ಆ ಶಾರ್ಟ್ ಒಂದು 4-5 ಸತಿ ಸರ್, ಆ ಮಿಲ್ಕ್ನ ಅದೇ ರೀತಿ ನಾಲ್ಗೆನಲ್ಲಿ ಹಿ ಡಿಡ್ ಇಟ್. ಇದೆಲ್ಲ ನಾವು ಏನು ಹೇಳೋಣ, ಅವ್ರದ್ದು ಇಟ್ಸ್ ವೆರಿ ಟಫ್ ಟು ಡೂ. ಆದಮೇಲೆ ಅಲ್ಲಿ ನಾಯಿ ಜೊತೆ ಉಸಿರಾಡಬೇಕು, ಫಸ್ಟ್ ಟೀಸರಲ್ಲಿ ಬಿಟ್ಟಿದ್ವಲ್ಲ, ಅದೆಲ್ಲನೂ ತುಂಬ ನನಗೆ ಚಾಲೆಂಜಿಂಗ್ ಆಗಿತ್ತು ಅವ್ರಿಗೆ ಹೇಳೋಕ್ಕೆ. ಬಟ್ ತುಂಬ ಈಸಿಯಾಗಿ ಮಾಡಿ ಎಂಜಾಯ್ ಮಾಡಿದ್ರು ಅವರು.